ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಸೂಪರ್ ಫ್ರೆಶ್ ಅಪ್ಡೇಟ್ಸ್ ಬರ್ತಾ ಇದೆ. IPL 2026 ರಿಲೇಟೆಡು. ಸ್ಕೆಡ್ಯೂಲ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡೇ ಇದೀವಿ ನಾವು ಒಂದು ತಿಂಗಳಿಂದ. ಇನ್ನೂ ಸಹ ಅನೌನ್ಸ್ ಆಗಿಲ್ಲ. ಯಾವತ್ತಾಗುತ್ತೆ ಅಂದರೆ ಇವತ್ತು ಇಟ್ಸ್ ಸ್ಕೆಡ್ಯೂಲ್ ಡೇ ಮಗ. ಈಚೆ ಕಡೆ ಬರುತ್ತಂತೆ 4 ಗಂಟೆಗೆ ಈಚೆ ಕಡೆ ಬರುವಂಥ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬಂದಿದೆ. ಒಟ್ಟು 4 ಗಂಟೆಯಿಂದ 6 ಗಂಟೆ ಈ ಟೈಮ್ಗೆ ಬರುತ್ತೆ ಅಂತ. ಸೊ ಸೀನ್ ಏನು ಅಂತ ನೆನ್ನೆ ಅನೌನ್ಸ್ ಆಗಬೇಕಾಗಿತ್ತಂತೆ, ಬಟ್ ನೆನ್ನೆ ಫೈನಲ್ಸ್ ಇದ್ದಿದ್ದರಿಂದ ಬ್ರಾಡ್ಕಾಸ್ಟರ್ ಸ್ವಲ್ಪ ಮುಂದೆ ಹಾಕಿದ್ರಂತಿಲ್ಲಪ್ಪ, ಇವಾಗ ಬೇಡ ಅನೌನ್ಸ್ ಮಾಡೋದು, ನಾಳೆ ಮಾಡೋಣ ಅಂತ ಕೂಲಾಗಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಅನೌನ್ಸ್ ಮಾಡೋಣ ಅಂತ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ. ಫಿಕ್ಸ್ ಆಗಿರೋದೇನು ಅಂತಂದರೆ 28ನೇ ತಾರೀಕಿನ ಸ್ಟಾರ್ಟ್ ಆಗ್ತಿದೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇನಾಗ್ರಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಅಂತ. 26ನೇ ತಾರೀಕಲ್ಲ 28ನೇ ತಾರೀಕಿಗೆ ಇದು ಶಿಫ್ಟ್ ಆಗಿದೆ. ನಾನು ಇದು ರಿಲೇಟೆಡ್ ಮುಂಚೆನೇ ಅಪ್ಡೇಟ್ ಕೊಟ್ಟಿದೆ, ಬಟ್ ಇವಾಗ ಅದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. RCB ಇನಾಗ್ರಲ್ ಮ್ಯಾಚ್ನ ಆಡ್ತಾ ಇದೆ. ಯಾರ ಎಗೇನ್ಸ್ಟ್ ಆಡ್ತಿದೆ ಅಂತ ಇನ್ನೂ ಸಹ ಕನ್ಫರ್ಮ್ ಆಗಿಲ್ಲ. ಅದು ಶೆಡ್ಯೂಲ್ ಈಚೆ ಕಡೆ ಬಂದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ಬರ್ತಾ ಇರೋದು IPL ರಿಲೇಟೆಡ್ ಅಪ್ಡೇಟು. ವೆಯ್ಟ್ ಮಾಡೋಣ, 4 ರಿಂದ 5 ಗಂಟೆವರೆಗೂ ಅನೌನ್ಸ್ ಆಗುತ್ತೆ. ಅಪ್ಡೇಟ್ ನಂಬರ್ 2, ನಮ್ಮ ಹಾರ್ದಿಕ್ ಪಾಂಡ್ಯನ್ ಸ್ವ್ಯಾಗು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನಮ್ಮ ಹಾರ್ದಿಕ್ ಪಾಂಡ್ಯ ಸ್ವ್ಯಾಗು ಹಂಗೆ ಗ್ರೌಂಡ್ಸ್ ಮ್ಯಾನ್ಗಳೆಲ್ಲ ಸ್ಟಂಡ್ ಆಗಿ ಹೋಗ್ಬಿಟ್ರು. ನಾನು ಹಾರ್ದಿಕ್ ಪಾಂಡ್ಯ ಸ್ವ್ಯಾಗ್ನ ನೋಡ್ಬಿಟ್ಟು, ಹಾರ್ದಿಕ್ ಪಾಂಡ್ಯ ಆಟಗಳನ್ನ ನೋಡ್ಬಿಟ್ಟು, ಏನಿದು ನಮ್ಮ ಹಾರ್ದಿಕ್ ಪಾಂಡ್ಯ ನೋಡಿ ಯಾವ ಥರ ಕಾಣಿಸ್ಕೊಂಡಿದ್ರಂತ. 2024 T20 ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ಸ್ಯಾಡ್ ಕಂಪ್ಲೀಟ್ಲಿ ಲೈಫ್ನ ಟ್ರಾಜಿಡಿ ಮಾಡ್ಕೊಂಡು ಬಂದಂಥ ಹಾರ್ದಿಕ್ ಪಾಂಡ್ಯ ಅವಾಗ ಪ್ರೂವ್ ಮಾಡಿ ತೋರಿಸಿದ್ರು. ಬಟ್ ಅವಾಗ ಅವ್ರ ಜೊತೆಗೆ ಯಾರೂ ಇರಲಿಲ್ಲ. ಇವಾಗ ಅವರು ಸ್ಪೆಷಲ್ ಕ್ರೆಡಿಟ್ನ ಕೊಟ್ಟಿದ್ದಾರೆ ಮಹಿಕಾ ಅವ್ರಿಗೆ. ಇವರು ಇಲ್ಲ ಅಂತಂದರೆ ನಾನು ಇಲ್ಲಿ ಪ್ರೂವ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ. ಯಾಕೆ 2024 ಪ್ರೂವ್ ಮಾಡಲಿಲ್ವಾ? ಏನು ಇವರೇ ಇದ್ರಲ್ಲಿ ಅಂತ ಕೇಳ್ತೀರಾ? ಲಾಜಿಕ್ ಎಲ್ಲ ಕೇಳಬಾರ್ದಪ್ಪ ನೀವು. ಅವ್ರು ಹೇಳ್ತಾ ಇದ್ದಾರೆ ಸ್ಪೆಷಲ್ ಕ್ರೆಡಿಟ್ನ ಕೊಟ್ಟಿದ್ರೆ ತೊಗೊಬೇಕು ಅಷ್ಟೇ. ಒಟ್ಟಲ್ಲಿ ನೆನ್ನೆ ಗ್ರೌಂಡಲ್ಲಿ ಆಡಿದ ಆಟಗಳನ್ನ ನೋಡ್ಬಿಡ್ತು ಅಂತಂದರೆ ಎಲ್ಲರೂ ಸೈಕ್ ಆಗೋಗ್ಬಿಟ್ಟಿರ್ತಾರೆ. ನಮಗೂ ಬೇಕು ಗುರು ಯಾರನ್ನ ಜೋಡಿ ಅಂತ ಅನಿಸಿರುತ್ತೆ. ಹಾರ್ದಿಕ್ ಪಾಂಡ್ಯ ಅವರ ಮತ್ತು ಅವ್ರ ಮೈಕ್ ಅವ್ರು ಆಡಿದ ಆಟ ನೋಡ್ತು ಅಂತಂದರೆ ಆಬ್ವಿಯಸ್ಲಿ ಏನು ಮಲ್ಕೊಂಡೆಲ್ಲ ಓಡಾಡ್ಬಿಟ್ರು ಗುರು. ಆ ಚಾಂಪಿಯನ್ಸ್ ಟ್ರೋಫಿ ಇದಿರ್ತಲ್ಲ, ಚಾಂಪಿಯನ್ಸ್ದು ಅನ್ನೋದೊಂದು ಸ್ಟೇಜ್ ಇತ್ತಲ್ಲ, ಅದ್ರ ಮೇಲೆ ಏನೇ ಆಗಲಿ ನಮ್ಮ ಹಾರ್ದಿಕ್ ಪಾಂಡ್ಯಂದು ಸ್ವ್ಯಾಗು ಯಾರು ಕೂಡ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಅಪ್ಡೇಟ್ ನಂಬರ್ 3, ಸೂರ್ಯಕುಮಾರ್ ಯಾದವ್ ಅವರು ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೂರ್ನಮೆಂಟ್ನ ಗೆಲ್ತಾ ಇದ್ದಂಗೆ ಇಲ್ಲಿಗೆ ನಿಂತಿಲ್ಲಮ್ಮ, ನೆಕ್ಸ್ಟ್ T20 ವರ್ಲ್ಡ್ ಕಪ್ 2028ಗೆ ನಾವು ಹೋಗಿದ್ದೀವಿ. ಅಂದರೆ 2028 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಜೊತೆಗೆ 2028ನ ಒಲಿಂಪಿಕ್ಸ್ ಕೂಡ ನಮ್ಮ ಟಾರ್ಗೆಟಲ್ಲಿ ಇರುತ್ತೆ ಅಂತ ಹೇಳಿದರೆ. ಅಂದರೆ ಒಂದು ಫಾರ್ಮೆಟ್ನ ಆಡ್ತಿರೋಂಥ ಸೂರ್ಯಕುಮಾರ್ ಯಾದವ್. ಸುಮಾರು ಜನ ಅಂದ್ಕೊಂಡಿರ್ತೀರ ರಿಟೈರ್ಮೆಂಟ್ನ ತೊಗೊಂಡ್ಬಿಡ್ತಾರೆ ಅದು ಇದು ಅಂತೆಲ್ಲ, ಬಟ್ ಇಲ್ಲ, ಸೂರ್ಯಕುಮಾರ್ ಯಾದವ್ ಇನ್ನೂ ಆಡೋದಕ್ಕೆ ನೋಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ಕ್ಯಾಪ್ಟನ್ಸಿನ ಕೂಡ ನಿಭಾಯಿಸೋದನ್ನು ಕೂಡ ನೋಡ್ತಾ ಇದ್ದಾರೆ. ಒಲಿಂಪಿಕ್ಸ್ನು ಕೂಡ ಆಡಬೇಕು ಅಂತ ಅವ್ರಿಗೆ ಆಸೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡೋಣ ಎಷ್ಟು ದಿನ ಇಂಡಿಯನ್ ಕ್ರಿಕೆಟಲ್ಲಿ ಸರ್ವೈವ್ ಆಗ್ತಾರೆ ಸೂರ್ಯ ಆಸ್ ಎ ಕ್ಯಾಪ್ಟನ್ ಅಂತ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಸಿರಾಜ್ ಅವ್ರು ನನ್ನ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಟ್ರೋಫಿನೆಲ್ಲ ಹಿಡ್ಕೊಂಡು ಒಂದು ಸ್ಟೇಟ್ಮೆಂಟ್ನ ಭರ್ಜರಿಯಾಗಿ ಕೊಟ್ಬಿಟ್ಟವ್ರೆ. ಹೌದು ಗುರು, ನಾನು ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಅಷ್ಟೇನಾಗಿ ಆಡೋದಕ್ಕಾಗಿಲ್ಲ. ಅವಕಾಶ ನಂಗೆ ಅಷ್ಟೊಂದೇನು ಸಿಗಲಿಲ್ಲ. ಎಲ್ಲ ಒಂದು ಮ್ಯಾಚ್ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅವಕಾಶ ಸಿಕ್ತು, ಬಟ್ ಅದಾದಮೇಲೆ ನನಗೆ ಅವಕಾಶ ಏನು ಸಿಗಲಿಲ್ಲ. ಬಟ್ ನನಗೆ ಖುಷಿ ಏನು ಅಂತಂದರೆ ಈ ವರ್ಲ್ಡ್ ಕಪ್ಪಲ್ಲಿ ನಾನು ಡ್ರಿಂಕ್ಸ್ನ ಕ್ಯಾರಿ ಮಾಡಿದ್ದೀನಿ. ಅಂದರೆ ನೀರನ್ನ ಸಪ್ಲೈ ಮಾಡೋದಾಗಿರ್ಬೋದು, ಜೊತೆಗೆ ನೆಟ್ಸಲ್ಲಿ ಬೌಲಿಂಗ್ ಮಾಡೋದಾಗಿರ್ಬೋದು, ಅದು ಈಕ್ವಲಿ ಇಂಪಾರ್ಟೆಂಟು. ಪ್ಲೇಯರ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಜೊತೆಗೆ ಪ್ರಾಕ್ಟೀಸ್ ಸೆಷನಲ್ಲಿ ಹೆಲ್ಪ್ ಮಾಡೋದಾಗಿರ್ಬೋದು, ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಇವಾಗ ಹೆಂಗೆ ಆಡ್ತಾ ಇದ್ದಾರೆ ಇವರು ಇಂಡಿಯನ್ ಟೀಮಲ್ಲಿ 15 ಹೆಂಗೆ ಆಡ್ತಾ ಇದ್ದಾರೆ, ಅಂದರೆ 11 ಹೆಂಗೆ ಆಡ್ತಿದ್ದಾರೆ, ಅದೇ ರೀತಿ ಪ್ರಾಕ್ಟೀಸ್ ಮಾಡಿಸೋರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಕೋಚ್ ಆಗಿರ್ಬೋದು, ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ನಾನು ಏನೋ ಒಂದು ಮಾಡಿದ್ದೀನಿ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಅಂತ. ಹೌದು, ಲೆವೆಲ್ ಇಲ್ಲದೆ ಇರ್ಬೋದು, ಬಟ್ ಏನೋ ಒಂದು ಮಾಡಿದ್ದೀನಿ ಅಂತ ನನಗೆ ಖಂಡಿತ ಖುಷಿ ಇದೆ, ಸಾಕು ನನಗಷ್ಟು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ನೆನ್ನೆ MS ಧೋನಿ ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕ್ಬಿಟ್ರು. ಇದು ಸಿಕ್ಕಾಪಟ್ಟೆ ವೈರಲ್ ಆಗೋಗ್ಬಿಡ್ತು. ಯಾಕಂದರೆ ಗೌತಮ್ ಗಂಭೀರ್ ಅವ್ರನ್ನ ಮೆನ್ಷನ್ ಮಾಡಿಬಿಟ್ಟಿದ್ರೆ. ಹೌದು, ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ನೋಡಿ ಸೆಮಿಫೈನಲ್ಗೂ ಕೂಡ ಪ್ರೆಸೆಂಟ್ ಇದ್ರು, ಫೈನಲ್ಗೂ ಕೂಡ ಪ್ರೆಸೆಂಟ್ ಇದ್ರು. ಇನ್ಫ್ಯಾಕ್ಟ್ ಅವರೇ ಟ್ರೋಫಿನ ತೊಗೊಂಬಂದು ಇಡ್ತಾರೆ ರೋಹಿತ್ ಶರ್ಮಾ ಅವ್ರ ಜೊತೆಗೆ. ಒಂಥರ ನೋಡೋದಕ್ಕೆ ಒಂಥರ ಗ್ರೇಟ್ ಗೆಸ್ಚರ್ ಗುರು. ಏನು ಅನ್ಸುತ್ತೆ ಗೊತ್ತಾ ಅದು ನೋಡೋದಕ್ಕೆ. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಸ್ ಇಬ್ಬರೂ ಕೂಡ 2007 ಆ್ಯಂಡ್ 2024 ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಇಬ್ಬರೂ ಕೂಡ ಅದೇ ಟ್ರೋಫಿನ ಹಿಡ್ಕೊಂಡು ಒಟ್ಟಿಗೆ ಕರ್ಕೊಂಬಂದ್ಬಿಟ್ಟು ಒಟ್ಟಿಗೆ ತೊಗೊಂಬಂದ್ಬಿಟ್ಟು ಇಡೋದಿದೆಯಲ್ಲ, ಇದೊಂಥರ ನೋಡೋದಕ್ಕೆ ಒಂಥರ ವೈಬ್ರೇಷನ್ ಕೊಡುತ್ತೆ. ಓಡಿಲಿ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕಿಂತ ಅವರಿಬ್ಬರು ವರ್ಲ್ಡ್ ಕಪ್ನ ತೊಗೊಂಬಂದು ಇಡೋದಿದೆಯಲ್ಲ, ಅದೇ ಒಂಥರ ಸಾಕಾತ್ ವೈಬ್ರೇಷನ್ ಕೊಡುತ್ತೆ. ಸೊ ಅವರು ಪೋಸ್ಟ್ ಹಾಕಿರೋದೇನು ಅಂತಂದರೆ ಗೌತಮ್ ಗಂಭೀರ್ ಅವ್ರನ್ನ ಮೆನ್ಷನ್ ಮಾಡಿಬಿಟ್ಟು ಮುಖದಲ್ಲಿ ಸ್ಮೈಲು ಸಖತ್ತಾಗಿ ಕಾಣುತ್ತೆ ಗುರು ಅಂತ. ನಾವೆಲ್ಲ ಮುಂಚೆ ಹೆಂಗೆ ಟ್ರೀಟ್ ಮಾಡ್ತಿದ್ವಿ ಅಂತಂದರೆ ಗೌತಮ್ ಗಂಭೀರ್ಗೂ MSDಗೂ ಆಗಲ್ಲ, ಜಗಳ ಪಗಳ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಟ್ರೀಟ್ ಮಾಡ್ತಿದ್ವು. ಬಟ್ ಸ್ಪೆಷಲ್ ಮೆನ್ಷನ್ ಮಾಡಿಬಿಟ್ಟಿದ್ರೆ ಕೋಚ್ ಸಾಬ್ ನಿಮ್ಮ ಮುಖದಲ್ಲಿ ನಗು ಸಖತ್ತಾಗಿ ಕಾಣಿಸುತ್ತೆ ಗುರು ಅಂತ ಮೆನ್ಷನ್ ಮಾಡ್ತಿದ್ದಂಗೆ ಗೌತಮ್ ಅಣ್ಣನೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿದರೆ, ಆ ಒಂದು ಪೋಸ್ಟ್ಗೆ ರಿಪ್ಲೈ ಮಾಡಿದರೆ ಹೆಂಗೆ ಅಂತ ಅಂದರೆ ಆ್ಯಂಡ್ ವಾಟ್ ಎ ರೀಸನ್ ಟು ಸ್ಮೈಲ್, ಗ್ರೇಟ್ ಸೀಯಿಂಗ್ ಯು ಅಂತ ಹೇಳಿದರೆ. ಸೊ MS ಧೋನಿ ಈ ಸಲ ಇನ್ವಾಲ್ವ್ ಆಗಿದ್ರಲ್ಲ, ಸೆಮಿಫೈನಲ್ ಆಗಿರಲಿ ಫೈನಲ್ ಆಗಿರಲಿ ಬಂದ್ಬಿಟ್ಟು ಮ್ಯಾಚ್ನ ವಿಟ್ನೆಸ್ ಮಾಡಿದ್ರಲ್ಲ, ಇದೇ ಒಂಥರ ನೋಡೋದಕ್ಕೆ ಖುಷಿ. ಅಪ್ಡೇಟ್ ನಂಬರ್ 6, ಇಶಾನ್ ಕಿಶನ್ ಅವರು ಒಂದು ಎಮೋಷನಲ್ ಮೆಸೇಜ್ನ ಈಚೆ ಕಡೆ ಕೊಟ್ಟಿದ್ದಾರೆ. ಅವ್ರಿಗೆ ಏನಾಗಿತ್ತು ಅಂತಂದರೆ ಅವ್ರಿಗೆಲ್ಲ ಅವರ ಕಸಿನ್ ಸಿಸ್ಟರ್ ಒಬ್ರಿಗೆ
ಏನೋ ಆಕ್ಸಿಡೆಂಟ್ ಏನೋ ಆಗಿತ್ತಂತೆ, ರೋಡ್ ಆಕ್ಸಿಡೆಂಟಿಂದ ಅವ್ರು ತಿರ್ಕೊಂಡ್ಬಿಟ್ರಂತೆ. ಅವರು ಇವರಿಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡೋರಂತೆ, ಇಲ್ಲ ಹಿಂಗೆ ಆಡಬೇಕು, ನೀನು ಹಿಂಗೆ ಆಡಬೇಕು, ನೀನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡೋರಂತೆ. ಅವ್ರನ್ನ ಕಳ್ಕೊಂಡ್ಬಿಟ್ರಂತೆ, ರೀಸೆಂಟಾಗಿ ಕಳ್ಕೊಂಡ್ಬಿಟ್ರಂತೆ. ಮ್ಯಾಚ್ ನಡೀತಿರೋಂಥ ಅಂದರೆ ವರ್ಲ್ಡ್ ಕಪ್ ನಡೀತಿರೋಂಥ ಟೈಮಲ್ಲೇ ಕಳ್ಕೊಂಡ್ಬಿಟ್ರಂತೆ. ಅವ್ರು ಸಿಕ್ಕಾಪಟ್ಟೆ ಒಂಥರ ಹಾರ್ಟ್ ಬ್ರೇಕ್ಡ್ ಆಗೋಗ್ಬಿಡಿದ್ರಂತೆ, ಡಿಸ್ಟರ್ಬ್ಡ್ ಆಗೋಗ್ಬಿಟ್ಟಿದ್ರಂತೆ. ಸೊ ಇವತ್ತು ನಾನು ಏನೇ ಗೆದ್ದಿದ್ರು ಕೂಡ ಈ ಒಂದು ಟ್ರೋಫಿ ಎತ್ತಿದ್ದೀನಿ ಅಂತಂದರೆ ಅದು ಅವರಿಂದನೇ. ಆ್ಯಂಡ್ ಈ ಒಂದು ಗೆಲುವನ್ನ ನಾನು ಅವರಿಗೆ ಡೆಡಿಕೇಟ್ ಮಾಡ್ತೀನಿ, ಕಸಿನ್ ಸಿಸ್ಟರ್ಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದರೆ. ನೋಡಿ ರಿಂಕು ಸಿಂಗ್ ಫಾರ್ ದಟ್ ಮ್ಯಾಟರ್, ಅವರ ಎಂಡಲ್ಲೂ ಕೂಡ ಒಂದು ಬ್ಯಾಡ್ ಸ್ಟೋರಿ ಅನ್ನೋದು ನಡೀತಾ ಇತ್ತು, ಹಿಂದೆಗಡೆ ಒಂದು ಎಮೋಷ್ನಲ್ ಸ್ಟೋರಿ ಅನ್ನೋದು ನಡೀತಾ ಇತ್ತು. ಬಟ್ ಆದರೂ ಕೂಡ ಅವ್ರು ಬಂದ್ಬಿಟ್ಟು ಆಡ್ಬಿಟ್ಟು, ಅಂದರೆ ಎಲ್ಲ ಮ್ಯಾಚು ಆಡಿದ್ದಾರೆ ಅಂತಲ್ಲ, ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಬಿಟ್ರು ಅಂತ ಹೇಳ್ತಾ ಇಲ್ಲ ನಾನು. ಒಟ್ಟಿನಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಲ್ಲ, ಒಬ್ಬೊಬ್ಬರು ಕೂಡ ಇಂಪಾರ್ಟೆಂಟ್ ಗುರು, ಇನ್ಕ್ಲೂಡಿಂಗ್ ಫಿಸಿಯೋಯಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಚಿಕ್ಕ ಒಂದು ಗ್ರೌಂಡ್ ಸ್ಪ್ಯಾನಿಂದಲೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಇಂಡಿಯಾದ ಗೆಲುವಿಗೆ. ಅಂದರೆ ಗ್ರೌಂಡ್ ಸ್ಪ್ಯಾನ್ ಎಲ್ಲ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ ಅಂತ ಆ ಥರ ಎಲ್ಲ ಹೇಳ್ತಿಲ್ಲ, ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಹಂಗೆ ನೋಡೋಗೋಯ್ತು ಅಂತಂದರೆ, ಯಾಕಂದರೆ ಇಂಡಿಯಾ ನೆಲದಲ್ಲಿ ಆಡ್ತಾ ಇರೋದ್ರಿಂದ. ಸೊ ನೋಡಿ, ಎಮೋಷನಲ್ ಸ್ಟೋರಿ ಇಟ್ಕೊಂಡು ಕೂಡ ಪ್ಲೇಯರ್ಸ್ಗಳು ಆಡ್ತಾರೆ, ಆ ಒಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಎನರ್ಜಿ ಇಟ್ಕೊಂಡು ಆಡ್ತಾರೆ ಅಂತಂದರೆ ಖಂಡಿತ ಪ್ಲೇಯರ್ಸ್ಗಳಿಗೆ ಕ್ರೆಡಿಟ್ ಕೊಡಬೇಕು. ಎಸ್ಪೆಷಲಿ ಎಮೋಷನಲ್ ಥಿಂಗ್ನ ಇಟ್ಕೊಂಡು ಆಡ್ತಾರಲ್ಲ ಅಂಥ ಪ್ಲೇಯರ್ಸ್ಗಳಿಗೆ. ಅಪ್ಡೇಟ್ ನಂಬರ್ 7, ಹಾರ್ದಿಕ್ ಪಾಂಡ್ಯ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಐ ಹ್ಯಾವ್ 10 more years left in me and I want to win 10 more ICC titles ಅಂತ ಹೇಳಿದರೆ. 10 ವರ್ಷ ಇನ್ನೂ ಕ್ರಿಕೆಟ್ ಆಡ್ತೀನಿ ಗುರು, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ನ 10 ವರ್ಷ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ 40+ ಆದ್ರೂ ಕೂಡ ಅವ್ರು ಆಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಆಡಬಾರ್ದು? ಇಂಥ ಆಲ್ರೌಂಡರು 10 ವರ್ಷ ಆಡಿದ್ರೇನೋ 15 ವರ್ಷ ಆಡಿದ್ರೇನೋ ಈ ಥರ ಒಂದು ಕೆಪಾಸಿಟಿಲಿ ಆಡ್ತಾ ಇದ್ದಾರೆ ಅಂತಂದರೆ ಖಂಡಿತ 15 ವರ್ಷ ಬೇಕಾದ್ರೂ ಆಡಲಿ ಹಾರ್ದಿಕ್ ಪಾಂಡ್ಯ ಅಂತಲೇ ನಾವು ಸಹ ಹೇಳೋದು. ಸೊ ನೋಡೋಣ ಎಷ್ಟು ವರ್ಷ ಆಡ್ತಾರೆ ಆ್ಯಂಡ್ ಎಷ್ಟು ICC ಟ್ರೋಫೀಸ್ನ. ನೋಡಿ, ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಮಗ, ಏನು ಸುಮ್ಮನೆ ಮಾತಾ ಈ ಥರ ಗೆಲ್ಲಬೇಕು ಅಂದರೆ ಟೀಮ್ ಇಂಡಿಯಾ. ಏಷ್ಯಾ ಕಪ್ ಅಂತೂ ನೆಗ್ಲಿಜಿಬಲ್ ಅಂತ ಅಂದ್ಕೊಳ್ಳಿ, ಏಷ್ಯಾ ಕಪ್ ಮಾಡೋದೇ ವೇಸ್ಟು ನನ್ನ ಪ್ರಕಾರ ನೋಡ್ತು ಅಂದರೆ. ಇಂಡಿಯಾಗೆ ಬರ್ದು ಕೊಡ್ತಾ ಇರಬೇಕಾದ್ರೆ ರಿಪೀಟೆಡಾಗಿ ಹೊಡಿತಾ ಇದ್ದೀವಿ, ವರ್ಲ್ಡ್ ಕಪ್ನೇ ರಿಪೀಟೆಡಾಗಿ ಹೊಡಿತಾ ಇದ್ದೀವಿ. ಏಷ್ಯಾ ಕಪ್ ಎಲ್ಲ ಯಾವ ಮೂಲೆ, ಚಾಂಪಿಯನ್ಸ್ ಟ್ರೋಫಿ ಹೊಡೆದ್ವಿ, ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ಸ್ನ ಹೊಡೆದ್ವಿ. ಇನ್ಫ್ಯಾಕ್ಟ್ 2023 ವರ್ಲ್ಡ್ ಕಪ್ಪು ಕೂಡ ಫೈನಲಿಸ್ಟ್ ಆಗಿದ್ವಿ. ನಮ್ಮ ಡಾಮಿನೇಷನ್ನ ತಡೆಯೋರು ಯಾರು? ಇನ್ನು ನಮಗೆ ಸಮನಾರು. ಅಪ್ಡೇಟ್ ನಂಬರ್ 8, ಮ್ಯಾಚ್ ಎಲ್ಲ ಗೆದ್ದಾದ್ಮೇಲೆ ಸಂಜು ಸ್ಯಾಮ್ಸನ್ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಂಗೆ ಟೂರ್ನಮೆಂಟ್ದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಅವರು ಹೇಳಿರೋದು. ಇದು ಐ ವಾಸ್ ರಿವಾರ್ಡೆಡ್ ಫಾರ್ ಬೀಯಿಂಗ್ ಬ್ರೇವ್ ಎನಫ್ ಟು ಡ್ರೀಮ್ ಅಂತ ಹೇಳಿದ್ದಾರೆ. ಬ್ರೇವ್ ಎನಫ್ ಟು ಡ್ರೀಮ್ ಎಂಥ ಹುಡುಗರು, ಧೈರ್ಯ ಇರಬೇಕು, ಒಂಥರ ತಾಕತ್ತಿರಬೇಕು, ಕನ್ಸು ಕಾಣೋದಕ್ಕೂ ತಾಕತ್ತಿರಬೇಕು, ಒಂಥರ ಧೈರ್ಯ ಇರಬೇಕು ಅಂತ ಹೇಳಿದ್ರಲ್ಲ. ಕನ್ಸು ಕಂಡಿದ್ದಾರೆ ಆ್ಯಂಡ್ ಆ ಕನ್ಸನ್ನ ನನ್ಸು ಮಾಡೋದಿದೆಯಲ್ಲ, ಕನ್ಸನ್ನ ನನ್ಸು ಮಾಡೋರ್ಗು ಕೂಡ ಕನ್ಸು ಕಾಣ್ತಾನೆ ಇರಬೇಕು ಅಂತ ಒಂಥರ ಇವರು ಅರ್ಥ ಹೇಳಿರೋಂಥ ಅರ್ಥ ಅದೇನೇ ಇದೆ. ಸೊ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಸಂಜು ಸ್ಯಾಮ್ಸನ್ ಗುರು, ಯಾಕಂದರೆ ಅವ್ರು ಆಡಿದಂಥ ರೀತಿ ನಾಕೌಟ್ ಮ್ಯಾಚ್ಗಳಲ್ಲಿ ಇಟ್ಸ್ ಅನ್ಮ್ಯಾಚಬಲ್ ಗುರು. ಯಾರು ಕೂಡ 3 ಮ್ಯಾಚು ಈ ಥರ ಒಂದು ನಿಜವಾಗ್ಲೂ ಮಾಡೋದಕ್ಕಾಗೋದಿಲ್ಲ. ಏನೋ 1 ಮ್ಯಾಚ್ 2 ಮ್ಯಾಚ್ ಆಯ್ತು ಅಂದರೆ ಓಕೆ, 3 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಬರೀ ನಾಕೌಟ್ಸ್ ಮ್ಯಾಚ್ಗಳನ್ನೇ ಈ ಥರ ಆಡೋದಿದೆಯಲ್ಲ, ಇದು ಅವ್ರ ಕೈಲೇ ಮತ್ತೆ ಮಾಡುವಂತೂ ಕೂಡ ಆಗೋದಿಲ್ಲ ಅಂತ ಅನ್ಸುತ್ತೆ. ಅಪ್ಡೇಟ್ ನಂಬರ್ 9, ಮೊಹಮ್ಮದ್ ಅಮೀರು ಪ್ರಿಡಿಕ್ಷನ್ ಆಗಿ ಕೊಟ್ಟಿದ್ರು ಇಂಡಿಯಾ ಗೆಲ್ಲಲ್ಲ, ನ್ಯೂಜಿಲ್ಯಾಂಡ್ ಗೆಲ್ಲುತ್ತೆ ಅಂತ. ಇನ್ಫ್ಯಾಕ್ಟ್ ಅವರ ಒಂದು ಪ್ಯಾನಲ್ ಇದ್ದಂಥವರೆಲ್ಲ ಆಲ್ಮೋಸ್ಟ್ ನ್ಯೂಜಿಲ್ಯಾಂಡ್ಗೆ ಸಪೋರ್ಟಿವ್ ಆಗಿದ್ರು. ಪಾಕಿಸ್ತಾನದವ್ರು ಇನ್ನೇನು ನ್ಯೂಜಿಲ್ಯಾಂಡ್ಗೆ ಸಪೋರ್ಟಿವ್ ಆಗೇ ಇರ್ತಾರೆ, ಇಂಡಿಯಾ ಗೆಲ್ಲಲ್ಲ ಅಂತಲೇ ಹೇಳ್ತಾರೆ. ಏನು ಗೊತ್ತಿರೋಂಥ ವಿಚಾರ ಏನು ಸ್ಪೆಷಲ್ ಆಯಿತು ಅಂತ ಹೇಳ್ಬೋದು. ಬಟ್ ಇಲ್ಲ, ಒಂದೊಂದು ಟೈಮ್ ಹೇಳ್ತಿದ್ರು ಇಂಡಿಯಾ ಗೆಲ್ಲುತ್ತೆ ಅಂತಲೇ ಹೇಳ್ತಾಯಿದ್ರು. ಬಟ್ ಇವಾಗ ಇಂಡಿಯಾ ಗೆಲ್ಲಲ್ಲ ಅಂತ ಹೇಳಿದ್ರು, ಇಂಡಿಯಾ ಗೆದ್ದುಬಿಟ್ಟಿದೆ. ಇವಾಗ ಒಂಥರ ಶೇಪ್ ಔಟ್ ಆಗೋಗ್ಬಿಟ್ಟೈತೆ ಮೊಹಮ್ಮದ್ ಅಮೀರ್ಗೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಿದ್ದು ಹೆಂಗೆ ಅಂದರೆ ಸೆಮಿಫೈನಲ್ಗೆ ಬರಲ್ಲ ಅಂತ ಹೇಳ್ತಿದ್ರು, ಸೆಮಿಫೈನಲ್ಗೂ ಬಂದರು. ಇನ್ಫ್ಯಾಕ್ಟ್ ವೆಸ್ಟ್ ಇಂಡೀಸ್ ಅಗೇನ್ಸ್ಟಾಗಿ ಎಲ್ಲರೂ ಡೌಟು ಅಂತ ಹೇಳ್ತಿದ್ರು, ಅಲ್ಲೂ ಗೆದ್ರು, ಸೆಮಿಫೈನಲ್ಲೂ ಗೆದ್ರು, ಇಲ್ಲೂ ಗೆದ್ರು. ಒಂಥರ ಅವರ ಪ್ರಿಡಿಕ್ಷನ್ಸ್ಗಳೆಲ್ಲ ಏನಾಗಿದೆ ಎಲ್ಲ ಊಸ್ಟ್ ಆಗೋಗ್ಬಿಟ್ಟಿದೆ ಇಂಡಿಯಾ ಮೇಲೆ. ಎಸ್ಪೆಷಲಿ ಲಾಸ್ಟ್ 3 ಮ್ಯಾಚ್ನ ಪ್ರಿಡಿಕ್ಷನ್ ಇದೆ, ಅದಕ್ಕಿಂತ ಹಿಂದೆ ಎಲ್ಲ ಸಕ್ಸಸ್ ಆಗಿತ್ತು. ಬಟ್ ಲಾಸ್ಟ್ 3 ಮ್ಯಾಚು ಇಂಡಿಯಾ ಗೆಲ್ಲಲ್ಲ ಅಂತಲೇ ಹೇಳಿದರು. ಈ 3 ಕೂಡ ಗೆದ್ಬಿಟ್ರು ಇಂಡಿಯಾ. ಸೊ ಉತ್ತರ ಕೊಟ್ಟಿದ್ದಾರೆ ಇಂಡಿಯಾ ಅಮೀರ್ಗೆ, ನಾವೇನು ಕೇಪೇಬಲ್ ಇದ್ದೀವಿ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ದು ಅಪ್ಪ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಗಂಟೆನೂ ಹೋಗಲ್ಲ.